ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಅಂಡರ್ 40,000. 40,000 ಬಜೆಟ್ ಅಲ್ಲಿ ತುಂಬಾ ವಿಡಿಯೋಸ್ನ ನೋಡಿ ನೀವು ಇನ್ನೂ ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? ಯಾವ ಸ್ಮಾರ್ಟ್ ಫೋನ್ ತಗೋಬೇಕು ಅಥವಾ ಯಾವ ಬ್ರ್ಯಾಂಡ್ ಜೊತೆಗೆ ಹೋಗ್ಬೇಕು ಅಂತ ನೀವು ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ? ಹಾಗಿದ್ರೆ ನೀವು ಸರಿಯಾಗಿರೋ ವಿಡಿಯೋ ಕಡೆನೆ ಬಂದಿದ್ದೀರಾ. ಯಾಕಂದ್ರೆ ಇವತ್ತಿನ ಈ ವಿಡಿಯೋ ಅಲ್ಲಿ ನಾನು ಎಲ್ಲಾ ಟೈಪ್ ಯೂಸರ್ಸ್ಗಾಗಿ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮಗೆ ಕ್ಯಾಮ್ರಾ ಚೆನ್ನಾಗಿರಬೇಕು, ಡೇ ಟು ಡೇ ಯೂಸ್ಗೆ ಬೇಕು, ಗೇಮಿಂಗ್ಗೆ ಬೇಕು, ಎಲ್ಲ ರೀತಿಯ ಸ್ಮಾರ್ಟ್ ಫೋನ್ಸ್ ನಾನು ಲಿಸ್ಟ್ ಮಾಡಿದ್ದೀನಿ. ಈ ವಿಡಿಯೋಲಿ ನಾವು ಎಲ್ಲ ಲಿಸ್ಟ್ ನೋಡ್ತಾ ಇದ್ದೀವಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಿಫ್ತ್ ಅಲ್ಲಿ ಇರೋದು ಓಪೋ ರೀನೋ 14 ಹಾಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 FE. ಕ್ಯಾಮ್ರಾ ಲವರ್ಸ್ಗಾಗಿ ಈ ಎರಡೂ ಫೋನ್ಸ್ಗಳು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಆದರೆ S24 FE ಈಗ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಇದು ನಿಮಗೆ 35ರಿಂದ 40 ಸಾವಿರಗೆ ಸಿಗುತ್ತೆ. ಸ್ಯಾಮ್ಸಂಗ್ ಬ್ರ್ಯಾಂಡ್ ಬೇಕು, ಬೆಸ್ಟ್ UI ಬೇಕು, ಬೆಸ್ಟ್ ಕ್ಯಾಮ್ರಾ ಬೇಕು ಅಂತ ಅಂದರೆ ಇದು ನಿಮಗೆ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಇದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಹಾಗೆ ಇದೇ ಬಜೆಟಲ್ಲಿ ನಿಮಗೆ A56 ಕೂಡ ಸಿಗುತ್ತೆ. 32ರಿಂದ 33 ಸಾವಿರ ರೇಂಜಲ್ಲಿ ಇದು ನಿಮಗೆ ಸಿಗುತ್ತೆ. ಆದರೆ ನನ್ನ ಪ್ರಕಾರ S24 FE ಬೆಟರ್ ಚಾಯ್ಸ್ ಆಗಿರುತ್ತೆ. ಮತ್ತು ನಾವು ಇವಾಗ ರೀನೋ 14 ಬಗ್ಗೆ ನೋಡೋದಾದರೆ ಈ ಫೋನ್ ಬಂದು 35ರಿಂದ 40 ಸಾವಿರ ಬಜೆಟಲ್ಲಿ ಸಿಗುತ್ತೆ. ಈ ಬಜೆಟಲ್ಲಿ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮರಾ ಪ್ಲಸ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮರಾ ಪ್ಲಸ್ 50 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮ್ರಾ ಸಿಗುತ್ತೆ. ಮತ್ತು ಫ್ರಂಟಲ್ಲಿ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ಬೆಸ್ಟ್ ವಿಷಯ ಏನು ಅಂತ ಅಂದರೆ ಇದರ ಫ್ರಂಟ್ ಹಾಗೆ ಬ್ಯಾಕ್ ಎರಡರಿಂದನೂ 4K ವಿಡಿಯೋಸ್ನ ನಾವು ರೆಕಾರ್ಡಿಂಗ್ ಮಾಡ್ಬೋದು. ಇದರ ಟೆಲಿಫೋಟೋ ಲೆನ್ಸ್ ಇಂದ ಪೋರ್ಟ್ರೇಟ್ಸ್ಗಳು ಚೆನ್ನಾಗಿ ಬರುತ್ತೆ. ಓಪೋ ಕಲರ್ ಸೈನ್ಸ್ ಸಿಗುತ್ತೆ. ಇದರಿಂದ ಫೋಟೋಸ್ ಚೆನ್ನಾಗಿ ಪ್ರಾಸೆಸ್ ಆಗುತ್ತೆ. ಇದರ ಡಿಸೈನ್ ಪ್ರೀಮಿಯಂ ಆಗಿರುತ್ತೆ. ಸ್ವಲ್ಪ ಮಿಡ್ ಸೈಜ್ ಫಾರ್ಮ್ ಫ್ಯಾಕ್ಟರ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಇನ್ ಹ್ಯಾಂಡ್ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ನಿಮಗೆ ದೊಡ್ಡ ಫೋನ್ ಬೇಡ, ಕಾಂಪ್ಯಾಕ್ಟ್ ಸೈಜ್ ಫೋನ್ ಬೇಕು ಅನ್ನೋರಿಗೆ ಇದು ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ 6.59 ಇಂಚಸ್ ಡಿಸ್ಪ್ಲೇ ಸಿಗುತ್ತೆ. 1.5K OLED ಪ್ಯಾನೆಲ್ ಇರುತ್ತೆ. ಇದಕ್ಕೆ IP6869 ರೇಟಿಂಗ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ಡೈಮೆನ್ಸಿಟಿ 8350 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರ ಪರ್ಫಾರ್ಮೆನ್ಸ್ ನಾರ್ಮಲ್ ಆಗಿದೆ, ಆದರೆ ಮೀಡಿಯಂ ಟು ಹೆವಿ ಲೆವೆಲ್ ಗೇಮಿಂಗ್ಗೆ ಆರಾಮಾಗಿ ಮಾಡ್ಬೋದು. ಮತ್ತೆ ಇದರಲ್ಲಿ 6000 mAh ಬ್ಯಾಟ್ರಿ ಸಿಗ್ತಾ ಇದೆ. 80 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. 7 to 8 ಅವರ್ಸ್ ಬ್ಯಾಟ್ರಿ ಬ್ಯಾಕಪ್ನ ಕೊಡುತ್ತೆ. ಮತ್ತೆ ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಈ ಟೈಮಲ್ಲಿ 38ರಿಂದ 40 ಸಾವಿರ ಪ್ರೈಸಲ್ಲಿ ಇದು ನಿಮಗೆ ಸಿಗುತ್ತೆ. ಹಾಗೆ ಸ್ಯಾಮ್ಸಂಗ್ S24 FE ಕೂಡ 35ರಿಂದ 40 ಸಾವಿರ ಪ್ರೈಸ್ ರೇಂಜಲ್ಲೇ ಸಿಗುತ್ತೆ. ಅದರಲ್ಲಿ ನಿಮಗೆ Exynos 2400E ಪ್ರೊಸೆಸರ್ ಇದೆ. ಅದಕ್ಕೆ 7 ಇಯರ್ಸ್ ಮೇಜರ್ OS ಅಪ್ಡೇಟ್ ಸಿಗುತ್ತೆ. ಕ್ಯಾಮ್ರಾ ಫೋನ್ ಬೇಕು ಅಂತಂದರೆ ನೀವು ಈ ಎರಡೂ ಫೋನ್ಸಲ್ಲಿ ಯಾವುದಾದ್ರೂ ತಗೋಬೋದು. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಫೋರ್ತ್ ಅಲ್ಲಿ ಇರೋದು iQOO Neo 10. ಈ ಫೋನ್ ಮೊದಲಿಗೆ ನಮಗೆ 30ರಿಂದ 32 ಸಾವಿರಗೆ ಸಿಗ್ತಾ ಇತ್ತು. ಆದರೆ ಇವಾಗ 38ರಿಂದ 39 ಸಾವಿರ ಪ್ರೈಸ್ಗೆ ಬಂದಿದೆ. ಈ ಬಜೆಟಲ್ಲಿ ಗೇಮಿಂಗ್ ಬೇಸ್ಡ್ ಫೋನ್ ಅಂತಲೇ ಹೇಳ್ಬೋದು. ನೀವು ಗೇಮಿಂಗ್ ಆಗಿ ಈ ಫೋನ್ನ ಕನ್ಸಿಡರ್ ಮಾಡ್ಬೋದು. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಪ್ರೊಸೆಸರ್ ಸಿಗುತ್ತೆ. ಇದರ BGMIಯಲ್ಲಿ 120 FPS ಗೇಮಿಂಗ್ನ ಆರಾಮಾಗಿ ಕೊಡುತ್ತೆ. ಹೆವಿ ಗೇಮಿಂಗ್ ಅಲ್ಲಿನೂ ಕೂಡ 90 FPS ವರೆಗೂ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ. ಹಾಗೆ ಫ್ರೇಮ್ ಇಂಟರ್ಪೋಲೇಷನ್ ಆನ್ ಮಾಡಿದ್ರೆ 144 FPS ವರೆಗೂ ಹೋಗುತ್ತೆ. ಇದರ ಜೊತೆಗೆ ಇದರಲ್ಲಿ ಡೆಡಿಕೇಟೆಡ್ Q1 ಚಿಪ್ ಕೂಡ ಇದೆ. ಇದರಲ್ಲಿ 7000 mAh ಬ್ಯಾಟ್ರಿ ಸಿಗುತ್ತೆ. 120 ವ್ಯಾಟ್ ಚಾರ್ಜಿಂಗ್ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರ ಫ್ರಂಟಲ್ಲಿ 6.78 ಇಂಚಸ್ 1.5K ಪ್ಯಾನೆಲ್ ಸಿಗುತ್ತೆ. ಇದು ಫ್ಲಾಟ್ ಡಿಸ್ಪ್ಲೇ ಫೋನ್ ಆಗಿರುತ್ತೆ. ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. 38 ಸಾವಿರ ಬಜೆಟ್ಗೆ ಸ್ವಲ್ಪ ಪ್ಲಾಸ್ಟಿಕ್ ಫೀಲ್ ಆಗುತ್ತೆ. ಹಾಗೆ ಇದರ ರೇರಲ್ಲಿ ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಇದೆ. ಇದರ ಕ್ಯಾಮ್ರಾ ಕ್ವಾಲಿಟಿ ಓಕೆ ಚೆನ್ನಾಗಿದೆ. ಇದರ ಫ್ರಂಟ್ ಹಾಗೆ ಬ್ಯಾಕ್ ಕ್ಯಾಮ್ರಾಯಿಂದ 4K ವಿಡಿಯೋನ ರೆಕಾರ್ಡಿಂಗ್ ಮಾಡ್ಬೋದು. ಇದು ಕಲರ್ಸ್ನ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಆದರೆ ರೈನಿ ಟೈಮಲ್ಲಿ ಸ್ವಲ್ಪ ಇದರ ಕ್ಯಾಮ್ರಾ ಅಲ್ಲಿ ಫಾಗ್ ಇಶ್ಯೂಸ್ ಬರ್ಬೋದು. ನೀವು ಪ್ಯೂರ್ ಗೇಮರ್ ಆಗಿ BGMI, COD, ಫ್ರೀ ಫೈರ್, ಜೆನ್ಷನ್ ಇಂಪ್ಯಾಕ್ಟ್ ಅಂತಹ ನೀವು ಗೇಮ್ಸ್ ಆಡಬೇಕು ಅಂತಂದರೆ ಈ ಫೋನ್ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಇದರ ಪ್ರೈಸಿಂಗ್ ಬಗ್ಗೆ ನಾವು ಹೇಳೋದಾದರೆ ಇದು 41,999ಗೆ ಸಿಗುತ್ತೆ. ಇದರ 256GB ವೇರಿಯಂಟ್ ಆಫರ್ಸ್ ಜೊತೆಗೆ 38ರಿಂದ 39 ಸಾವಿರಗೆ ಇದು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟಲ್ಲಿ ಥರ್ಡ್ ಅಲ್ಲಿ ಇರೋದು ರಿಯಲ್ಮಿ GT70 ಹಾಗೂ ಪೋಕೋ F7. ಇವೆರಡು ಈ ಬಜೆಟಲ್ಲಿ ಆಲ್ಮೋಸ್ಟ್ ಸೇಮ್ ಸ್ಪೆಸಿಫಿಕೇಶನ್ನ ಕೊಡುತ್ತೆ. ರಿಯಲ್ಮಿ GT70 ಅಲ್ಲಿ ಡೈಮೆನ್ಸಿಟಿ 9400E ಪ್ರೊಸೆಸರ್ ಸಿಗುತ್ತೆ. ಇದರಲ್ಲಿ 7000 mAh ಬ್ಯಾಟ್ರಿ ಇರುತ್ತೆ. ಫ್ರಂಟ್ ಅಲ್ಲಿ 6.8 ಇಂಚಸ್ 1.5K ಡಿಸ್ಪ್ಲೇ ಇದೆ. ಇದರ ಡಿಸೈನ್ ಪ್ರೀಮಿಯಂ ಆಗಿದೆ.
ಇದು ಪರ್ಫಾರ್ಮೆನ್ಸ್ ಯೂಸರ್ಸ್ಗಾಗಿ ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಇದರಲ್ಲಿ ಗೇಮಿಂಗ್ ಕೂಡ ಚೆನ್ನಾಗಿದೆ, ಕ್ಯಾಮ್ರಾ ಕೂಡ ಚೆನ್ನಾಗಿದೆ, ಜೊತೆಗೆ ಟೆಲಿಫೋಟೋ ಲೆನ್ಸ್ ಕೂಡ ಸಿಗುತ್ತೆ. ಹಾಗೆ ಪೋಕೋ F7 ಪ್ಯೂರ್ ಗೇಮರ್ಸ್ನ ಇದು ಟಾರ್ಗೆಟ್ ಮಾಡುತ್ತೆ. ಆದರೆ ಇದರ ಕ್ಯಾಮ್ರಾ GT70ಗಿಂತ ಸ್ವಲ್ಪ ಡೌನ್ಗ್ರೇಡ್ ಫೀಲ್ ಆಗುತ್ತೆ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಪ್ರೊಸೆಸರ್ ಸಿಗುತ್ತೆ. ಇದು 7550 mAh ಬ್ಯಾಟರಿ ಜೊತೆಗೆ ಬರುತ್ತೆ. ಇದರಲ್ಲಿನೂ 6.83 ಇಂಚಸ್ ಫ್ಲಾಟ್ ಡಿಸ್ಪ್ಲೇ ಸಿಗುತ್ತೆ. ಇದರ ಬಿಲ್ಡ್ ಹಾಗೆ ಡಿಸೈನ್ GT70ಗಿಂತ ಬೆಟರ್ ಆಗಿದೆ. ಇದರ ಸೈಡಲ್ಲಿ ಮೆಟಲ್ ಸಿಗುತ್ತೆ, ಬ್ಯಾಕಲ್ಲಿ ಗ್ಲಾಸ್ ಇದೆ. ಇದರಲ್ಲಿ ಗೇಮಿಂಗ್ ಮೋಡ್ಸ್ IQ Neo 10 ಅಷ್ಟು ಚೆನ್ನಾಗಿಲ್ಲ. ಪೋಕೋ F7 ಕೆಲವೊಮ್ಮೆ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಇನ್ನು ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಪೋಕೋ F7 35,999ಗೆ ಸಿಗುತ್ತೆ. ರಿಯಲ್ಮಿ GT70 39,999ಗೆ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಲಿಸ್ಟ್ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಮೋಟೋರೋಲಾ Edge 70 Pro. ಈ ಟೈಮಲ್ಲಿ ಈ ಫೋನ್ ವ್ಯಾಲ್ಯೂ ಫಾರ್ ಸ್ಪೆಸಿಫಿಕೇಶನ್ ನ ಕೊಡ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಇದನ್ನ ನೀವು ಕನ್ಸಿಡರ್ ಮಾಡಬಹುದು. ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. 50 ಮೆಗಾ ಪಿಕ್ಸೆಲ್ ಪ್ರೈಮರಿ ಕ್ಯಾಮ್ರಾ ಪ್ಲಸ್ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಹಾಗೆ ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಇದರ ಮೂರು ಕ್ಯಾಮ್ರಾಸ್ ಇಂದನೂ 4K ವಿಡಿಯೋಸ್ನ ರೆಕಾರ್ಡಿಂಗ್ ಮಾಡಬಹುದು. ಇದರ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ. ಇದರ ಫ್ರಂಟ್ ಅಲ್ಲಿ 6.8 ಇಂಚಸ್ 1.5K ಪ್ಯಾನಲ್ ಸಿಗುತ್ತೆ. ಇದು ಕ್ವಾಡ್ ಕರ್ವ್ ಡಿಸ್ಪ್ಲೇ ಆಗಿರುತ್ತೆ. ಇನ್ನು ಇದು ಪ್ರೀಮಿಯಂ ಫೀಲ್ ನಮಗೆ ಕೊಡುತ್ತೆ. ಇದರ ಪರ್ಫಾರ್ಮೆನ್ಸ್ಗೋಸ್ಕರ ಡೈಮೆನ್ಸಿಟಿ 8400 ಪ್ರೊಸೆಸರ್ ಸಿಗುತ್ತೆ. ಈ ಬಜೆಟ್ ರೇಂಜ್ಗೆ ಇದು ತುಂಬಾ ಪವರ್ಫುಲ್ ಪ್ರೊಸೆಸರ್ ಆಗಿರುತ್ತೆ. ಆದರೆ ಇದು ಪ್ರಾಪರ್ ಗೇಮಿಂಗ್ ಯೂಸರ್ಸ್ಗೆ ಟಾರ್ಗೆಟ್ ಮಾಡೋದಿಲ್ಲ. ಅಲ್ದಿದ್ರೂ ಈ ಫೋನಲ್ಲಿ ಗೇಮಿಂಗ್ ಚೆನ್ನಾಗೇ ಬರುತ್ತೆ. ಇದರಲ್ಲಿ 6500 mAh ಬ್ಯಾಟ್ರಿ ಸಿಗ್ತಾ ಇದೆ. 90 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಡ್ಯುಯಲ್ ಸ್ಪೀಕರ್ ಸಿಗುತ್ತೆ. IP68 IP69 ರೇಟಿಂಗ್ ಎಲ್ಲನೂ ಇದೆ. ಇದರ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ 39,999ಗೆ ಸಿಗುತ್ತೆ. ಆದರೆ ಆಫರ್ ಜೊತೆಗೆ 36ರಿಂದ 37,000ಗೆ ಸಿಗುತ್ತೆ. ಇದು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಅವೈಲಬಲ್ ಇದೆ. ಡೆಫಿನೆಟ್ಲಿ ನೀವು ಸಹ ಕನ್ಸಿಡರ್ ಮಾಡಬಹುದು. ಇನ್ನು ಕೊನೆಯದಾಗಿ ನಮ್ಮ ಲಿಸ್ಟ್ ಅಲ್ಲಿ ಫಸ್ಟ್ ಅಲ್ಲಿ ಇರೋದು OnePlus Nord 6. ಈ ಫೋನ್ ಲಾಂಚ್ ಆದಾಗ 42ರಿಂದ 43,000 ಇತ್ತು. ಆದರೆ ಈಗ ಪ್ರೈಸ್ ಬಂದು 45,000ಗೆ ಏರಿದೆ. ಆದರೆ ಆಫರ್ ಜೊತೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದರಲ್ಲಿ 6.7 ಇಂಚಸ್ 1.5K ಡಿಸ್ಪ್ಲೇ ಸಿಗ್ತಾ ಇದೆ. ಸ್ಲಿಮ್ ಬೆಸಲ್ಸ್ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಆಕ್ಸಿಜನ್ OS ಎಕ್ಸ್ಪೀರಿಯನ್ಸ್ ಇದೆ. ಇದು ಸ್ಮೂತ್ ಇದೆ ಮತ್ತೆ ಕ್ಲೀನ್ ಆಗಿದೆ. ಬ್ಲಾಟ್ವೇರ್ ಫ್ರೀ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಹಾಗೆ OnePlus ಸಾಫ್ಟ್ವೇರ್ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ. ಇದರ ಪರ್ಫಾರ್ಮೆನ್ಸ್ಗೋಸ್ಕರ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8s Gen 4 ಫ್ಲಾಗ್ಶಿಪ್ ಪ್ರೊಸೆಸರ್ನ ಕೊಟ್ಟಿದ್ದಾರೆ. 24 lakh ಅಂತೂ ಸ್ಕೋರ್ ಬರುತ್ತೆ. ಇದರ ಆಪ್ಟಿಮೈಸೇಷನ್ ಚೆನ್ನಾಗಿದೆ. ಇದಕ್ಕೆ 4 ಇಯರ್ಸ್ ಮೇಜರ್ ಅಪ್ಡೇಟ್ ಸಿಗುತ್ತೆ. 6000 mAh ಬ್ಯಾಟ್ರಿ ಸಿಗುತ್ತೆ. ಇದು 80 ವ್ಯಾಟ್ ಚಾರ್ಜಿಂಗ್ಗೆ ಸಪೋರ್ಟ್ ಮಾಡುತ್ತೆ. ಮತ್ತೆ ಇದರಲ್ಲಿ ಡ್ಯುಯಲ್ ಕ್ಯಾಮೆರಾ ನೋಡೋದಕ್ಕೆ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಸಿಗುತ್ತೆ. ಇದರ ಫ್ರಂಟ್ ಹಾಗೆ ಬ್ಯಾಕ್ ಎರಡರಲ್ಲೂ ಕೂಡ 4K ವಿಡಿಯೋಸ್ನ ರೆಕಾರ್ಡಿಂಗ್ ಮಾಡಬಹುದು. ಇದರ ಡಿಸೈನ್ ಪ್ರೀಮಿಯಂ ಫೀಲ್ ಸಿಗುತ್ತೆ. ಮಿನಿಮಲ್ ಲುಕ್ ಇದೆ. ನಿಮಗೆ ಬ್ರ್ಯಾಂಡ್ ರಿಲಯಬಿಲಿಟಿ ಬೇಕು ಅಂತಂದ್ರೆ, ಲಾಂಗ್ ಟರ್ಮ್ ಯೂಸ್ಗೆ ಒಂದು ಫೋನ್ ಬೇಕು ಅಂತ ಇದ್ರೆ, ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಸಾಫ್ಟ್ವೇರ್ ಎಲ್ಲನೂ ಸಹ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತ ಅಂದ್ರೆ ಇದು ಒಂದು ಬೆಸ್ಟ್ ಚಾಯ್ಸ್ ಆಗಿರುತ್ತೆ. ಇದರ ಪ್ರೈಸ್ ಸ್ವಲ್ಪ ಜಾಸ್ತಿ ಆಗಿದೆ. ಈಗ ಇದು 43ರಿಂದ 44,000ಗೆ ಸಿಗುತ್ತೆ. ಆದರೆ ಆಫರ್ ಜೊತೆಗೆ 40ರಿಂದ 42,000ಗೆ ಸಿಗುತ್ತೆ. ಬಜೆಟ್ ಇನ್ಕ್ರೀಸ್ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದ್ರೆ ನೀವು ಬೇರೆ ಆಪ್ಷನ್ಸ್ ಜೊತೆಗೆ ಹೋಗಿ. ಆದರೆ ಪರ್ಸ್ನಲಿ ಬಜೆಟ್ ಸ್ಟ್ರೆಚ್ ಮಾಡಿದ್ರೆ ಫಾರ್ ಬೆಟರ್ ಫೋನ್ ಸಿಗುತ್ತೆ. ಹಾಗೆ ಈಗ ಕನ್ಕ್ಲೂಷನ್ ಕಡೆ ಬಂದ್ರೆ, ನಿಮಗೆ ಕ್ಯಾಮ್ರಾ ಫೋನ್ ಬೇಕು ಅಂತ ಇದ್ರೆ Oppo Reno 14 ಅಥವಾ Samsung S24 FE ನ ತಗೊಳ್ಳಿ. ಗೇಮಿಂಗ್ ಫೋನ್ ಬೇಕು ಅಂತ ಇದ್ರೆ IQ Neo 10 ಅಥವಾ Poco F7 ನ ತಗೊಳ್ಳಿ. ಗೇಮಿಂಗ್ ಪ್ಲಸ್ ಕ್ಯಾಮ್ರಾ ಬೇಕು ಅಂತ ಇದ್ರೆ ರಿಯಲ್ಮಿ GT70 ನ ತಗೊಳ್ಳಿ. ಮತ್ತೆ ಆಲ್ರೌಂಡರ್ ಫೋನ್ ಬೇಕು ಅಥವಾ ಗೇಮಿಂಗ್ ಏನು ಜಾಸ್ತಿ ಆಡೋದಿಲ್ಲ ಅಂತ ಅಂದ್ರೆ Moto Edge 70 Pro ನ ತಗೊಳ್ಳಿ. ಬಟ್ ಆದ್ರೆ ಬಜೆಟ್ ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. ಬೆಸ್ಟ್ ಆಲ್ರೌಂಡರ್ ಫೋನ್ ಬೇಕು ಅಂತ ಇದ್ರೆ OnePlus Nord 6 ನ ತಗೋಬಹುದು. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋಲಿ ಟಾಪ್ 5 ಬೆಸ್ಟ್ ಸ್ಮಾರ್ಟ್ ಫೋನ್ಸ್ ಅಂಡರ್ 40,000 ಅಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಬೆಸ್ಟ್ ಬೈಯಿಂಗ್ ಲಿಂಕ್ಸ್ ಕೆಳಗಡೆ ಪ್ರಾಡಕ್ಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದನೇ ಪರ್ಚೇಸ್ ಮಾಡಬಹುದು. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ. ಇಂತಹ ಆನೆಸ್ಟ್ ಟೆಕ್ ವಿಡಿಯೋಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.